ನಮಸ್ಕಾರಗಳು ಪ್ರಿಯ ದರ್ಶನ್ ಅಭಿಮಾನಿಗಳೇ. ಇತ್ತೀಚೆಗೆ ಎಲ್ಲೆಡೆ ಕೇಳಿ ಬರುತ್ತಿರುವಂತಹ ಒಂದು ಸುದ್ದಿ, ಜೈಲಿನ ಒಳಗೆ ದರ್ಶನ್ ವಿಷ ಕೇಳಿದ್ರಂತೆ, ಬದುಕಲು ಇಷ್ಟ ಇಲ್ಲ ಅಂತ ಹೇಳ್ತಿದ್ರಂತೆ ಅನ್ನೋದು ಎಲ್ಲೆಡೆ ಹರಿದಾಡ್ತಿದೆ. ಈ ಸುದ್ದಿ ಕೇಳಿ ಅಭಿಮಾನಿಗಳ ಮನಸ್ಸು ಕಲಕಿದ್ರು. ಸತ್ಯವೇನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಈ ವಿಷಯದ ಬಗ್ಗೆ ಸ್ಯಾಂಡಲ್ವುಡ್ನ ಅತ್ಯಂತ ಗೌರವಾನ್ವಿತ ನಟ ರಮೇಶ್ ಅರವಿಂದ್ ಅವರು ಒಂದು ಶಾಕಿಂಗ್ ಹೇಳಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದು ಏನೆಂದರೆ, ದರ್ಶನ್ ಬಗ್ಗೆ ಬರುತ್ತಿರುವಂತಹ ವಿಷ ಕೇಳಿದ್ರಂತೆ ಅನ್ನುವಂತಹ ಸುದ್ದಿ ಪೂರ್ತಿ ಸುಳ್ಳು. ದರ್ಶನ್ ರವರು ಯಾವತ್ತೂ ಹೋರಾಟಗಾರ. ಅವರು ತಮ್ಮ ಬದುಕಿನಲ್ಲಿಯೇ ತುಂಬಾ ಕಷ್ಟಗಳನ್ನು ಎದುರಿಸಿ ಗೆದ್ದಿದ್ದಾರೆ. ಆತ್ಮಹತ್ಯೆ ಯೋಚಿಸುವ ವ್ಯಕ್ತಿಯೇ ಅಲ್ಲ. ಫ್ಯಾನ್ಸ್ಗಳು ಇಂತಹ ಗಾಸಿಪ್ಗೆ ಬಲಿಯಾಗಬಾರದು ಅಂತ ರಮೇಶ್ ರವರು ತಿಳಿಸಿದ್ದಾರೆ. ಹಾಗೆ ರಮೇಶ್ ಅರವಿಂದ್ ಅವರ ಈ ಮಾತುಗಳು ಅಭಿಮಾನಿಗಳಿಗೆ ಒಂದು ದೊಡ್ಡ ಧೈರ್ಯವನ್ನು ಕೂಡ ತುಂಬಿದೆ. ಅವರು ಇನ್ನೂ ಏನು ಹೇಳಿದ್ರು ಅಂದರೆ, ಇವತ್ತು ಮೀಡಿಯಾ ಕೆಲವರು ಸೆನ್ಸೇಷನಲ್ ಮಾಡೋದಕ್ಕೆ ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತಿದ್ದಾರೆ. ಆದರೆ ನಾವು ಸತ್ಯವನ್ನು ಮಾತ್ರ ನಂಬಬೇಕು. ದರ್ಶನ್ ಆರೋಗ್ಯವಾಗಿದ್ದಾರೆ, ಶಾಂತವಾಗಿದ್ದಾರೆ ಅಂತ ರಮೇಶ್ ರವರು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ದರ್ಶನ್ ಕುಟುಂಬದವರು ಕೂಡ ವಿಜಯಲಕ್ಷ್ಮಿ ಮೇಡಮ್ ಮತ್ತು ವಿನೇಶ್ ಕೂಡ ಈ ಸುದ್ದಿಗಳಿಗೆ ತೀವ್ರವಾಗಿ ಪ್ರತಿಕ್ರಿಯಿಸಿ, ನಮ್ಮ ದರ್ಶನ್ ಸ್ಟ್ರಾಂಗ್, ಇಂತಹ ರೂಮರ್ ನಂಬಬೇಡಿ ಅಂತ ಹೇಳಿದ್ದಾರೆ. ಅಭಿಮಾನಿಗಳೇ, ನಾವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ದರ್ಶನ್ ನಮ್ಮ ಇಂಡಸ್ಟ್ರಿಯ ಚಾಲೆಂಜಿಂಗ್ ಸ್ಟಾರ್. ಅವರ ಶಕ್ತಿಯನ್ನು, ಧೈರ್ಯವನ್ನು ಮರೆತು ಬಿಡೋಕೆ ಆಗಲ್ಲ. ಆದ್ದರಿಂದ ಸುಳ್ಳು ಸುದ್ದಿಗಳನ್ನು ನಂಬದೆ ದರ್ಶನ್ಗೆ ಬೆಂಬಲವಾಗಿ ನಿಲ್ಲೋಣ. ನ್ಯಾಯದ ಹೋರಾಟದಲ್ಲಿ ಅವರು ಗೆದ್ದು ಬಂದು ಮತ್ತೆ ಸ್ಕ್ರೀನ್ ಮೇಲೆ ನಮ್ಮೆದುರು ನಿಲ್ಲೋದು ಖಂಡಿತ. ಸ್ನೇಹಿತರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರಾದರೂ ಇದೇ ರೀತಿ ಅಪ್ಡೇಟ್ಸ್ಗಳು ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.